ಸ್ನೇಹಿತರೆ, ರಾಜ್ಯದಲ್ಲಿ ಕೆಲವೊಂದಷ್ಟು ದಿನಗಳಿಂದ ಸುದ್ದಿ ಆಗ್ತಿರುವಂತ ಎರಡು ವಿಚಾರ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಹಣವನ್ನ ಚೆಕ್ ಮಾಡಿದ್ರೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಎರಡನೇದಾಗಿ ರೇಷನ್ ಅಂಗಡಿಗೆ ಹೋದ್ರೆ ಅಕ್ಕಿ ಸಿಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ BPL ಕಾರ್ಡ್ ರದ್ದಾಗಿರೋದಕ್ಕೂ ಗೃಹಲಕ್ಷ್ಮಿ ಹಣ ಬಾರದೇ ಇರೋದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಇನ್ ಕೇಸ್ BPL ಕಾರ್ಡ್ ರದ್ದಾಗಿದ್ರೆ ನೀವೀಗ ಏನು ಮಾಡಬೇಕು, ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ಏನು ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, 4,50,000 BPL ಕಾರ್ಡ್ ಇದೀಗ ರದ್ದಾಗಿರುವಂಥದ್ದು. ಆ ಕಡೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ಸೊ ಹಾಗಾದ್ರೆ ನಿಮ್ಮ ಕಾರ್ಡ್ ಕೂಡ ರದ್ದಾಗತ್ತಾ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡೋಣ. ಸೊ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮೇಲೂ ಪರಿಣಾಮ ಬೀರುವಂತ ಒಂದು ಅತಿ ದೊಡ್ಡ ಅಪ್ಡೇಟ್ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಕಳೆದ ಕೆಲವು ದಿನಗಳಿಂದ ರಾಜ್ಯದ ಸಾವಿರಾರು ಕುಟುಂಬಗಳಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ. ಅದೇನಪ್ಪಾ ಅಂತಂದ್ರೆ, ರೇಷನ್ ಅಂಗಡಿಗೆ ಹೋದ್ರೆ ಅಥವಾ ಗೃಹಲಕ್ಷ್ಮಿ ಹಣ ಚೆಕ್ ಮಾಡಿದ್ರೆ ಶಾಕಿಂಗ್ ವಿಚಾರಗಳು ಬಹುಶಃ ನಿಮ್ಗೆಲ್ರಿಗೂ ಕೂಡ ಕೇಳಿ ಬಂದಿರುತ್ತೆ. ಅಂದ್ರೆ ಜನರಿಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಕಾರ್ಡ್ ಯಾಕೆ ಬ್ಲಾಕ್ ಆಯ್ತು, ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕಚೇರಿಗಳಿಗೆ ಹೋಗ್ತಾ ಇದ್ರೆ ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳ್ತಾ ಇದ್ರೆ. ವಿಷಯ ಏನಪ್ಪಾ ಅಂತಂದ್ರೆ, ರಾಜ್ಯ ಆಹಾರ ಇಲಾಖೆ ಅನರ್ಹರ ವಿರುದ್ಧ ಈಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿರುವಂತದ್ದು. ಸ್ನೇಹಿತರೆ, ಬರೋಬ್ಬರಿ 4,50,000 BPL ಕಾರ್ಡ್ಗಳನ್ನ ಸರ್ಕಾರ ಏಕಾಏಕಿ ರದ್ದುಗೊಳಿಸಿದೆ. ಹೌದು, ನೀವು ಕೇಳಿದ್ದು ಸರಿ. ಸುಮಾರು 4,50,000 ಕಾರ್ಡ್ಗಳು ಈಗ ಅಸಿಂಧಗೊಂಡಿದೆ. ಇವತ್ತಿನ ವಿಡಿಯೋದಲ್ಲಿ ಯಾರ ಕಾರ್ಡ್ ರದ್ದಾಗಿದೆ, ನೀವು ಅರ್ಹರಾಗಿದ್ರು ಕೂಡ ರದ್ದಾಗಿದ್ರೆ ಏನು ಮಾಡಬೇಕು, ಇದರಿಂದ ಗೃಹಲಕ್ಷ್ಮಿ ಹಣದ ಮೇಲೆ ಆಗುವಂತ ಪರಿಣಾಮಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಯಾರ ಕಾರ್ಡ್ ರದ್ದಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಕೇವಲ ಸುಮ್ಮನೆ ಕಣ್ಣು ಮುಚ್ಚಿ ಕಾರ್ಡ್ ಅನ್ನ ರದ್ದು ಮಾಡಿಲ್ಲ. ಇಲಾಖೆ ದೊಡ್ಡ ಮಟ್ಟದ ಡೇಟಾವನ್ನ ಪರಿಶೀಲನೆ ನಡೆಸಿದಾಗ ಶಾಕಿಂಗ್ ವಿಚಾರಗಳು ಹೊರಬಂದಿದೆ. ಸರ್ಕಾರ ಈ ಒಂದು ಬ್ರಹ್ಮಾಸ್ತ್ರವನ್ನ ಬಳಸೋದಕ್ಕೆ ಕಾರಣ ಏನು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಸ್ನೇಹಿತರೆ, ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿದಾರರು. ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಅಂಥವರ ಕಾರ್ಡ್ಗಳು ತಕ್ಷಣ ಬಂದಾಗಿದೆ. ಸರ್ಕಾರ ಹೇಳೋದಿಷ್ಟೇ, ಟ್ಯಾಕ್ಸ್ ಕಟ್ಟೋರ್ಗೆ BPL ಕಾರ್ಡ್ ಯಾಕೆ ಅಂತ ಹೇಳ್ಕೊಂಡು. BPL ಕಾರ್ಡ್ ಇರುವಂತದ್ದು ಮುಖ್ಯ ರೀಸನ್ ಏನಪ್ಪಾ ಅಂತಂದ್ರೆ, ಬಡ ಕುಟುಂಬದವರಿಗೆ ಒಂದೊಳ್ಳೆ ಒಂದು ಆಹಾರ ಸಿಗ್ಲಿ, ಅಕ್ಕಿ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಎರಡನೇದಾಗಿ ಶ್ರೀಮಂತರಾಗಿರ್ಬೋದು ಸರ್ಕಾರಿ ನೌಕರರು. ಅಂದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಸುಳ್ಳು ಮಾಹಿತಿಯನ್ನ ನೀಡಿ BPL ಕಾರ್ಡ್ ಅನ್ನ ಪಡೆದವರನ್ನ ಪತ್ತೆ ಹಚ್ಚಲಾಗಿದೆ. ಸರ್ಕಾರಿ ಸಂಬಳ ತಗೊಳ್ಳೋರು ಕೂಡ ಬಡವರ ಅಕ್ಕಿ ಮೇಲೆ ಕಣ್ಣಿಟ್ಟಿರೋದು ಬೇಸರದ ಸಂಗತಿ. ಹಾಗಾಗಿ ಇವರ ಕಾರ್ಡ್ಗಳು ಕೂಡ ರದ್ದಾಗಿರುವಂತದ್ದು. ಇನ್ನು ಮೂರನೇದಾಗಿ ಮೃತಪಟ್ಟವರ ಹೆಸರಲ್ಲಿ ಪಡಿತರವನ್ನ ತಗೋತಿರುವಂತದ್ದು. ಅಂದ್ರೆ ಇದು ಅತಿ ದೊಡ್ಡ ಹಗರಣ ಅಂತ ಹೇಳ್ಬೋದು. ವ್ಯಕ್ತಿ ಮೃತಪಟ್ಟಿದ್ರೂ ಕೂಡ ಅವರ ಹೆಸರನ್ನ ಡಿಲೀಟ್ ಮಾಡದೆ ಸಾಕಷ್ಟು ವರ್ಷಗಳಿಂದ ಅಕ್ಕಿಯನ್ನ ಪಡಿತಿದ್ದಂತಹ ಬರೋಬ್ಬರಿ 14,50,000 ಹೆಸರುಗಳನ್ನ ಈಗ ಪಟ್ಟಿಯಿಂದ ಕಿತ್ತೆಸೆದಿದ್ದಾರೆ. ಸ್ನೇಹಿತರೆ, ಇಷ್ಟು ದಿನ ಅಕ್ಕಿಯನ್ನ ತಗೋತಾ ಇದ್ರು, ಅದನ್ನ ಈಗ ಐಡೆಂಟಿಫೈ ಮಾಡಿದ್ದಾರೆ. ಸೊ ಈ ಇಷ್ಟೆಲ್ಲ ಕಾರಣಕ್ಕೆ ಈಗ ಸುಮಾರು 4,50,000 ಕಾರ್ಡ್ ಅನ್ನ ರದ್ದು ಮಾಡಿ ಅವರನ್ನ ಈಗ APL ಗೆ ಕನ್ವರ್ಟ್ ಮಾಡಿರುವಂತದ್ದು. ಇದರಿಂದಾಗಿ ಸರ್ಕಾರಕ್ಕೆ ಪ್ರತಿ ತಿಂಗಳು 110 ಕೋಟಿ ರೂಪಾಯಿಗೂ ಅಧಿಕ ಹಣ ಉಳಿತಾಯ ಆಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ಅತಿ ಮುಖ್ಯವಾದಂತ ಪಾಯಿಂಟ್ ಬರೋಣ. ರೇಷನ್ ಕಾರ್ಡ್ ಹೋದ್ರೆ ಬರೀ ಅಕ್ಕಿ ಹೋಗಲ್ಲ ಸ್ನೇಹಿತರೆ, ಅದರ ಜೊತೆಗೆ ನಿಮ್ಗೆ ತಿಂಗಳ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಿತ್ತಲ್ವಾ 2,000, ಅದು ಕೂಡ ಹೋಗುತ್ತೆ. ನಿಮಗೆ ಗೊತ್ತಿರಲಿ, ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗೋದು ನೀವು ಹೊಂದಿರುವಂತ BPL ಅಥವಾ APL ಕಾರ್ಡ್ ಆಧಾರದ ಮೇಲೆ. ಸೊ ಯಾರ ಪಡಿತರ ಚೀಟಿ ಈಗ ರದ್ದಾಗಿದೆಯೋ ಅವರ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಇಲಾಖೆಯ ಪೋರ್ಟಲ್ ನಲ್ಲಿ ಇನ್ಆಕ್ಟಿವ್ ಆಗಿರುವಂತದ್ದು. ಸೊ ಸರ್ಕಾರ ಈ ಅನರ್ಹರನ್ನ ಪತ್ತೆ ಹಚ್ಚಿದ್ರಿಂದ ಪ್ರತಿ ತಿಂಗಳು ಸರ್ಕಾರಕ್ಕೆ ಸುಮಾರು 90 ಕೋಟಿ ರೂಪಾಯಿ ಉಳಿತಾಯ ಆಗ್ತಿದೆಯಂತೆ. ಅಂದ್ರೆ ಅರ್ಹ ಬಡವರಿಗೆ ಹೋಗಬೇಕಾದಂತಹ ಹಣ ಇಲ್ಲಿವರೆಗೆ ಬೇರೆಯವರ ಪಾಲಾಗ್ತಿತ್ತು ಅಂತ ಆಯ್ತು. ಸೊ ಹಾಗಾಗಿ ನಿಮಗೆ BPL ಕಾರ್ಡ್ ರದ್ದಾಗಿದ್ರೆ ಗೃಹಲಕ್ಷ್ಮಿ ಹಣ ಪಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಸ್ನೇಹಿತರೆ, ಸರ್ಕಾರಕ್ಕೆ ಈಗ ತಿಂಗಳಿಗೆ 100 ಕೋಟಿಗೂ ಅಧಿಕ ಮೊತ್ತ ಉಳಿತಾಯ ಆಗಲಿದೆ. ಹೆಂಗಂದ್ರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟು ಅನರ್ಹ ಪಡಿತರ ಚೀಟಿದಾರರಿಗೆ ತಿಂಗಳಿಗೆ ಸುಮಾರು 90 ಕೋಟಿ ರೂಪಾಯಿ ನೀಡಲಾಗ್ತಾ ಇತ್ತು. ಇದು ಈಗ ಉಳಿತಾಯ ಆಗುತ್ತೆ. ಹಾಗೆ ಇವರಿಗೆ ಪಡಿತರ ನೀಡೋದಕ್ಕೆ 22 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು, ಅದೂ ಕೂಡ ಉಳಿತಾಯ ಆಗುತ್ತೆ. ಇದರೊಂದಿಗೆ ಉಚಿತ ಚಿಕಿತ್ಸೆ ಆಗಿರ್ಬೋದು, ಸರ್ಕಾರದ ವಿವಿಧ ಪ್ರಯೋಜನಗಳನ್ನ ಪಡಿತಾ ಇದ್ರು, ಅದೂ ಕೂಡ ಇನ್ನು ಮುಂದೆ ಅವರಿಗೆ
ಸಿಗೋದಿಲ್ಲ. ಇದರಿಂದ 100 ಕೋಟಿಗೂ ಅಧಿಕ ಹಣ ಉಳಿತಾಯ ಆದಂತೆ ಸ್ನೇಹಿತರೆ. ಸೊ ಅದೇ ಒಂದು ಮೇನ್ ರೀಸನ್ ಆಗಿರುತ್ತೆ. ಇದಿಷ್ಟು ಮಾತ್ರ ಅಲ್ಲ, BPL ಅನರ್ಹ ಕಾರ್ಡ್ದಾರರ ಪತ್ತೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಈಗಾಗಲೇ ಇದಕ್ಕೆ 7,76,206 BPL ಕಾರ್ಡ್ದಾರರು ಲಿಸ್ಟ್ ನಲ್ಲಿ ಇದ್ದು ಅವರನ್ನ ಒಂದ್ ಸ್ವಲ್ಪ ಅನುಮಾನಾಸ್ಪದ ಲಿಸ್ಟಿಗೆ ಸೇರಿಸಿದ್ದಾರೆ. ಇವುಗಳಲ್ಲಿ ಸಾಕಷ್ಟು ಕಾರ್ಡ್ ರದ್ದಾಗತ್ತಂತೆ. ಈ ಮೂಲಕ ಸರ್ಕಾರ ಇನ್ನಷ್ಟು ಹಣವನ್ನ ಉಳಿಸಿದಂತಾಗತ್ತೆ ಸ್ನೇಹಿತರೆ. ಈಗ ಆ ಒಂದು ಐಡೆಂಟಿಫಿಕೇಶನ್ ಏನಿದೆಯೋ ಅದು ಸ್ಟ್ರಿಕ್ಟ್ ಆಗಿರುವಂತದ್ದು. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಕಾರ್ಡ್ ಅನ್ನ ಹೇಗಪ್ಪ ಚೆಕ್ ಮಾಡೋದು? ಸೊ ನಮ್ಮ ಸಲಹೆ ಏನಪ್ಪಾ ಅಂತಂದ್ರೆ, ನೀವು ಕಚೇರಿಗಳಿಗೆ ಅಲಿಯೋ ಮೊದಲು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನಲ್ಲೇ ನೀವು ಚೆಕ್ ಮಾಡಬಹುದು. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಹೋಗಿ ಅಲ್ಲಿ RC ಡೀಟೇಲ್ಸ್ ಅನ್ನುವಂತ ಒಂದು ಲಿಂಕ್ ಸಿಗುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಕಾರ್ಡ್ ಆಕ್ಟಿವ್ ಆಗಿದೆಯೋ ಅಥವಾ ಇನ್ಆಕ್ಟಿವ್ ಆಗಿದೆಯೋ ಅಂತ ತೋರಿಸುತ್ತೆ. ಅದನ್ನ ಮೊದಲನೇದಾಗಿ ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇನ್ಆಕ್ಟಿವ್ ಆಗಿದ್ರೆ ತಕ್ಷಣ ಆಧಾರ್ ಸೀಡಿಂಗ್ ಹಾಗೆ KYC ಬಾಕಿ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನಿಜವಾಗೂ ಕೂಡ ಅರ್ಹರಾಗಿದ್ರೆ, ನಿಮ್ಮ ಕಾರ್ಡ್ ತಪ್ಪಾಗಿ ರದ್ದಾಗಿದ್ರೆ, ನೀವು ಕೂಡಲೇ ನಿಮ್ಮ ತಾಲೂಕು ಆಹಾರ ಇಲಾಖೆ ಕಚೇರಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನ ಕೊಟ್ಟು ನೀವು ಮನವಿಯನ್ನ ಸಲ್ಲಿಸಬಹುದು. ರಿಕ್ವೆಸ್ಟ್ ಲೆಟರ್ ಅನ್ನ ನೀವು ಕೊಡಬಹುದು ಸ್ನೇಹಿತರೆ. ಈಗ ನಿಮ್ಮ ಮನಸ್ಸಲ್ಲಿ 2 ಮುಖ್ಯ ಪ್ರಶ್ನೆಗಳು ಮೂಡಿರಬಹುದು. ಇಷ್ಟು ವಿಡಿಯೋವನ್ನ ನೋಡಿ, ನನ್ನ BPL ಕಾರ್ಡ್ ರದ್ದಾದ್ರೆ ಅದನ್ನ ಮತ್ತೆ ಪಡೆಯೋದಕ್ಕೆ ಸಾಧ್ಯನಾ ಅಂತ ಹೇಳ್ಕೊಂಡು, ಹೌದು, ನೀವು ನಿಜವಾಗಿಯೂ ಕೂಡ ಬಡತನ ರೇಖೆಗಿಂತ ಕೆಳಗಿದ್ದು ಕೇವಲ ತಾಂತ್ರಿಕ ಕಾರಣದಿಂದ ಅಂದ್ರೆ ಟೆಕ್ನಾಲಜಿ ಅದರ ರಿಲೇಟೆಡ್ ಏನಾದರೂ ರದ್ದಾಗಿತ್ತು ತಪ್ಪು ಅಂತಂದ್ರೆ ಸೂಕ್ತ ಆದಾಯ ಪ್ರಮಾಣ ಪತ್ರದೊಂದಿಗೆ ಆಹಾರ ಇಲಾಖೆಗೆ ನೀವು ಹೋಗಿ ಅಪೀಲ್ ಮಾಡಬಹುದು ತಕ್ಷಣವೇ, ಅಥವಾ 45 ದಿನದೊಳಗೆ ಅಗತ್ಯ ದಾಖಲೆಗಳನ್ನ ನೀಡಿ ನೀವು ನಿಮ್ಮ BPL ಕಾರ್ಡ್ ಅನ್ನ ಮರಳಿ ಪಡಿಬಹುದು. ಆದ್ರೆ ನೀವು IT ಪಾವತಿದಾರರಾಗಿದ್ರೆ ಅಥವಾ ಶ್ರೀಮಂತರಾಗಿದ್ರೆ ಇದು ಸಾಧ್ಯ ಇಲ್ಲ ಸ್ನೇಹಿತರೆ. ಎರಡನೇ ಪ್ರಶ್ನೆ, ರೇಷನ್ ಕಾರ್ಡ್ ರದ್ದಾದವರಿಗೆ ಗೃಹಲಕ್ಷ್ಮಿ ಹಣ ಮತ್ತೆ ಬರುತ್ತಾ ಅಂತ ಹೇಳ್ಕೊಂಡು ಉತ್ತರ ಏನಪ್ಪಾ ಅಂತಂದ್ರೆ, ಪಡಿತರ ಚೀಟಿ ಚಾಲ್ತಿಯಲ್ಲಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ಕಾರ್ಡ್ ರದ್ದಾದ್ರೆ ಆ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ ಸ್ನೇಹಿತರೆ, ಅಂದ್ರೆ ತಂತಾನೆ ಸ್ಟಾಪ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ BPL ಕಾರ್ಡ್ ಸುದ್ದಿಯ ಕಂಪ್ಲೀಟ್ ಅಪ್ಡೇಟ್ ಮಾಹಿತಿ ಸ್ನೇಹಿತರೆ. ನಿಮ್ಮ ಕಾರ್ಡ್ ಇನ್ಆಕ್ಟಿವ್ ಇದೆಯಾ ಅಥವಾ ಒಂದು ಆಕ್ಟಿವ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ತುಂಬಾ ಜನರಿಗೆ ಯಾಕಪ್ಪ ಹಣ ಬರ್ತಿಲ್ಲ ಅನ್ನುವಂತ ಒಂದಷ್ಟು ಟೆನ್ಷನ್ ಅಲ್ಲಿದ್ದಾರೆ. ಇನ್ನೊಂದಷ್ಟು ಜನ BPL ಕಾರ್ಡ್ ಅಲ್ಲಿ ಇಷ್ಟು ದಿನ ನಮ್ಗೆ ಆಹಾರ ಸಿಗ್ತಾ ಇತ್ತು, ಅಕ್ಕಿ ಸಿಗ್ತಾ ಇತ್ತು, ಬಟ್ ಈಗ ಅದು ಕೂಡ ಸ್ಟಾಪ್ ಆಗಿದೆ. ಬಟ್ ನಾನು BPL ಕಾರ್ಡ್ಗೆ ಅರ್ಹರಾಗಿದ್ದೀನಿ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅನ್ನುವಂತ ಒಂದಷ್ಟು ಟೆನ್ಷನ್ ಅಲ್ಲಿದ್ದಾರೆ. ಸೊ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಬಹುದು. ಏನಾದರೂ ಡೌಟ್ ಇತ್ತು ಅಂತಂದ್ರೂ ಕೂಡ ಕೇಳಬಹುದು. ಈ ಒಂದು ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.